ಜಾರ್ಜ್ ಬೀಚ್ ಮೇಲೆ ಹೆಜ್ಜೆ ಹಾಕಿದ, ಆದರೆ ಝೆಂಜಿ ಬೀಚ್ ಆಗಿದ್ದರಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಅವಳು ಎಳೆಯಲು ಬಯಸಿದ್ದಳು, ಆದರೆ ಅವಳ ಕೈಗಳು ಸಹ ಸಿಲುಕಿಕೊಂಡಿದ್ದವು. ಆ ವ್ಯಕ್ತಿ ಝೆನ್ನೈ ಅವರನ್ನು ಉಳಿಸಲು ಹೋಗಲು ಬಯಸಿದ್ದ ಗೋಡೆ ಮರಳಿನ ಬಳಿ ಇತ್ತು. ಇಡೀ ವ್ಯಕ್ತಿ ಮರಳಿನ ಮೇಲೆ ಇದ್ದನು ಮತ್ತು ಚಲಿಸಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಇನ್ನೂ ದಿಗ್ಭ್ರಮೆಗೊಂಡಿದ್ದರು. ಇದ್ದಕ್ಕಿದ್ದಂತೆ ಜನರ ಕೂಗು. ಓಕೆ ಗೈಸ್, ಈಗ ನೋಡಿದ್ರಲ್ಲ, ಈ ಥರ ಒಂದು ಮೂವಿ ಎಕ್ಸ್ಪ್ಲೇನ್ ಶಾರ್ಟ್ಸ್ ವೀಡಿಯೋಸ್ಗಳನ್ನು ಈ ಒಂದು ಚಾನಲ್ನವರು ಕೂಡ ಅಪ್ಲೋಡ್ ಮಾಡಿ ಇಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದಾರೆ ಗೊತ್ತಾ? 32 ಲ್ಯಾಕ್ ಇದ್ದಾರೆ. ಈ ಒಂದು ಚಾನಲ್ದು ನೇಮ್ ಗುಡ್ಡೋ ಎಕ್ಸ್ಪ್ಲೇನ್ ಅಂತ, ಓಕೆನಾ? ಆ್ಯಂಡ್ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಇದರಲ್ಲಿ ಕಾಪಿರೈಟ್ ಇಶ್ಯೂಸ್ ಬರೋದಿಲ್ವಾ ಅಂತ. 100% ಬರಲ್ಲ. ಯಾಕಂತ ಹೇಳಿದರೆ ಇದೊಂದು ಚೈನೀಸ್ ಆ್ಯಪ್, ಓಕೆನಾ? ಚೈನಾದಲ್ಲಿ ಯೂಟ್ಯೂಬ್ ಬ್ಯಾನ್ ಆಗಿದೆ, ಹಾಗೆ ನಮಗೆ ಯಾವುದೇ ರೀತಿಯ ಕಾಪಿರೈಟ್ ಇಶ್ಯೂಸ್ ಇದರಲ್ಲಿ ಬರೋದಿಲ್ಲ, ಓಕೆನಾ ಗೈಸ್? ಆ್ಯಂಡ್ ಈ ಒಂದು ಆಪ್ಷನ್ ನಮಗೆ ಯೂಟ್ಯೂಬ್ ಅವರೇ ಕೊಟ್ಟಿದ್ದಾರೆ, ಓಕೆನಾ? ನಾವು ಮೂವಿ ಕ್ಲಿಪ್ನ ನಮ್ಮದು ಓನ್ ವಾಯ್ಸ್ ಕೊಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ, ಓಕೆನಾ ಗೈಸ್? ಇದರಿಂದ ಚಾನಲ್ ಮೊನಿಟೈಸ್ ಕೂಡ ಆಗುತ್ತೆ. ಸೊ ಬನ್ನಿ ಗೈಸ್, ಅದೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಸೊ ಗೈಸ್, ಮೊದಲಿಗೆ ಇಲ್ಲಿ ನೀವು ಪ್ಲೇಸ್ಟೋರ್ಗೆ ಹೋಗಿ, ಓಕೆನಾ? ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ನೀವು ಟೈಪ್ನ ಮಾಡ್ಕೋಬೇಕು, ರೆಡ್ ನೋಟ್ ಆ್ಯಪ್ ಅಂತ, ಓಕೆನಾ? ನಿಮಗೆ ಇಲ್ಲಿ ಫಸ್ಟ್ ಒಂದು ಈ ಆ್ಯಪ್ ಕಾಣಿಸ್ತಿದೆಯಾ? ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ಇನ್ಸ್ಟಾಲ್ ಆಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಇವಾಗ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಓಕೆನಾ? ಇದಾದಮೇಲೆ ನೀವು ಗೂಗಲ್ಗೆ ಹೋಗಬೇಕು. ಗೂಗಲಲ್ಲಿ ನೀವು ಸರ್ಚ್ನ ಮಾಡಬೇಕು ಇಂಗ್ಲೀಷ್ ಟು ಚೈನೀಸ್ ಅಂತ, ಓಕೆನಾ? ಈ ಥರ ಟೈಪ್ನ ಮಾಡಿದರೆ ನಿಮಗೆ ಇಲ್ಲಿ ಟ್ರಾನ್ಸ್ಲೇಟದು ಆಪ್ಷನ್ ಇಲ್ಲಿ ಬರ್ತಿದೆ, ಓಕೆನಾ? ಇಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಇದೆ ಅಲ್ಲ, ನೀವು ಅಲ್ಲಿ ಟೈಪ್ನ ಮಾಡಿ. ಇಲ್ಲಿ ನಾನು ಏನು ಟೈಪ್ ಮಾಡಿದ್ದೀನಿ ಅದನ್ನು, ಓಕೆನಾ? ಇಲ್ಲಿ ಮೂವಿ ಎಕ್ಸ್ಪ್ಲೇನ್ ಶಾರ್ಟ್ಸ್ ವಿಡಿಯೋ ಅಂತ ನೀವು ಟೈಪ್ನ ಮಾಡ್ಕೋಬೇಕು, ಓಕೆನಾ ಗೈಸ್? ಇಲ್ಲಿ ನೋಡಿ ನಾನು ಟೈಪ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಚೈನೀಸಲ್ಲಿ ನಮಗೆ ಇದು ಟ್ರಾನ್ಸ್ಲೇಟ್ ಆಗ್ತಾ ಇದೆ, ಓಕೆನಾ? ಇಲ್ಲಿ ಮೂವಿ ಎಕ್ಸ್ಪ್ಲೇನ್ ಶಾರ್ಟ್ಸ್ ವೀಡಿಯೋಸ್ ಅಂತ ಹಾಕಿದಾಗ ಇಲ್ಲಿ ಕೆಳಗಡೆ ಚೈನೀಸಲ್ಲಿ ಬಂದಿದೆ ಅಲ್ಲ, ಅದನ್ನು ಈ ಥರ ಕಾಪಿನ ಮಾಡ್ಕೊಳ್ಳಿ, ಓಕೆನಾ? ಚೈನೀಸ್ ಲ್ಯಾಂಗ್ವೇಜನ್ನು, ಓಕೆನಾ? ಈ ಥರ ಕಾಪಿನ ಮಾಡಿಕೊಂಡು ಗೈಸ್, ಈಗ ನೀವು ಏನು ಮಾಡಬೇಕು ಗೊತ್ತಾ? ಈ ಆ್ಯಪ್ ಇದೆಲ್ಲ ನಾವೀಗ ಡೌನ್ಲೋಡ್ ಮಾಡಿದ್ವಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ? ರೆಡ್ ನೋಟ್ ಆ್ಯಪ್ನ, ಓಕೆನಾ ಗೈಸ್? ಎಲ್ಲ ನೀವು ಸರ್ಚ್ನ ಮಾಡಿಕೊಂಡು ಇಲ್ಲಿ ಈ ಆ್ಯಪ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಓಕೆನಾ? ನಿಮಗೆ ಈಗ ಈ ಥರ ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದೆಲ್ಲ ಅಗ್ರಿ ಅಂತ ಕೊಟ್ಬಿಡಿ. ಕೊಟ್ಟಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ, ಓಕೆನಾ ಗೈಸ್? ಇಲ್ಲಿ ನೀವು ಜಿಮೇಲ್ ಐ ಡಿ ಎಲ್ಲ ಹಾಕಿ ಲಾಗಿನ್ ಆಗಬೇಕು. ನಾನು ಹೇಳ್ತೀನಿ ಹೇಗೆ ಅಂತ. ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ಬರ್ತ್ ಆ್ಯಂಡ್ ಮಂತ್ ಅಂತ ಇದೆ. ಸೊ ನೀವು ಇಲ್ಲಿ ಎಂಟರ್ ಮಾಡಿ, ಓಕೆನಾ? ಈಗ ಇಲ್ಲಿ ಗೈಸ್ ಈ ಥರ ಬರುತ್ತೆ. ಇಲ್ಲಿ ನೀವು ಒಂದು 4 ಟಾಪಿಕ್ಸ್ನ ಈ ಥರ ಸೆಲೆಕ್ಟ್ನ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಹಲೋ ಅಂತ ಕೊಡಿ, ಓಕೆನಾ? ಈಗ ನಿಮಗೆ ಈ ಥರ ಇಲ್ಲಿ ಈ ಆ್ಯಪ್ ಇದು ಇಂಟರ್ಫೇಸ್ ಓಪನ್ ಆಗುತ್ತೆ, ಓಕೆನಾ ಗೈಸ್? ಇಲ್ಲಿ ಇವಾಗ ನಿಮಗೆ ಸರ್ಚ್ ಇಲ್ಲದ ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಾ ಮೇಲೆ? ಸೊ ಸಿಂಪಲಿ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು, ಓಕೆನಾ ಗೈಸ್? ಈಗ ನಾವು ಇಲ್ಲಿ ಪೇಸ್ಟ್ ಮಾಡೋಕ್ಕಿದೆ, ಸೊ ಓಕೆನಾ? ಇದಾದಮೇಲೆ ಇಲ್ಲಿ ಸರ್ಚ್ ಇದೆ ಬಾಕ್ಸ್ ಇದೆಲ್ಲ, ನೀವು ಅಲ್ಲಿ ಈಗ ನಾವು ಕಾಪಿನ ಮಾಡಿದ್ವಲ್ಲ ಚೈನೀಸ್ ಇದು ಟೆಕ್ಸ್ಟ್, ಅದನ್ನು ಇಲ್ಲಿ ನಾವು ಪೇಸ್ಟನ್ನ ಮಾಡ್ಕೊಳ್ಳೋಣ, ಓಕೆನಾ? ಈಗ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಲ್ಲ ಅದನ್ನು ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ನಿಮಗೆ ನೋಡ್ಬೋದು ಎಷ್ಟೊಂದು ಇಲ್ಲಿ ಶಾರ್ಟ್ಸ್ ಇದು ಮೂವಿದು ಕ್ಲಿಪ್ಸ್ ಬಂದಿದೆ ಅಂತ, ಓಕೆನಾ ಗೈಸ್? ಇಲ್ಲಿ ನೋಡ್ಬೋದು ಚೈನೀಸ್ ಅವರು ನಮ್ಮದು ಇಂಡಿಯಾದು ವೀಡಿಯೋಸ್ಗಳನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಓಕೆನಾ? ಇದು ಚಾರ್ಲಿ ಮೂವಿದು ಒಂದು ಮೇಲೆ ಇದೆ, ರಕ್ಷಿತಾ ಅವ್ರದ್ದು, ಓಕೆನಾ ಗೈಸ್? ಇಲ್ಲಿ ನೀವು ನೋಡ್ಕೊಳ್ಳಿ, ಈ ಥರ ಚೈನೀಸ್ ವೀಡಿಯೋಸ್ಗಳೆಲ್ಲ ತುಂಬಾ ಸಿಗುತ್ತೆ ಮೂವಿಗಳದ್ದು. ಇದರಲ್ಲಿ ಒಂದು ಕ್ಲಿಪ್ ಇದೆಲ್ಲ, ಅದರ ಮೇಲೆ ಈ ಥರ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೀವು ಐ ನೋ ಅಂತ ಇದೆ, ಅದನ್ನು ಕೊಡಿ. ಇದಾದಮೇಲೆ ಈ ಥರ ನೀವು ಸ್ಕ್ರೋಲ್ನ ಮಾಡಿ. ಈ ವಿಡಿಯೋ ಒಳಗಡೆ ಟೆಕ್ಸ್ಟ್ ಇರುತ್ತಲ್ಲ, ಅದನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಡಿ, ಓಕೆನಾ? ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು ಇದ್ರ ಔಟ್ಸೈಡ್ ಟೆಕ್ಸ್ಟ್ ಇದೆ, ಓಕೆನಾ? ಈ ಥರ ವಿಡಿಯೋಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಇಲ್ಲಿ ನಿಮಗೆ ಶೇರ್ ಬಟನ್ ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ನೀವು ಕ್ಲಿಕ್ನ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನಿಮಗೆ ಇಲ್ಲಿ ಜಿಮೇಲ್ ಕೇಳುತ್ತೆ, ಓಕೆನಾ? ನಿಮ್ಮದು ಏನಾದರೂ ಬೇರೆ ಜಿಮೇಲ್ ಇದ್ದರೆ ಅದಕ್ಕೆ ಹಾಕಿ ನೀವು ಲಾಗಿನ್ ಆಗಿಬಿಟ್ಟು ನೆಕ್ಸ್ಟ್ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ ಗೈಸ್? ಇದಾದಮೇಲೆ ಇವಾಗ ನಾವು ನೆಕ್ಸ್ಟ್ ಗೈಸ್ ಇವಾಗ ನಮಗೆ ಇಲ್ಲಿ ವಿಡಿಯೋ ಸಿಕ್ತು, ಓಕೆನಾ? ಈಗ ಈ ವಿಡಿಯೋಗೆ ನಮಗೆ ಸ್ಕ್ರಿಪ್ಟ್ ಬೇಕಲ್ವಾ? ಈಗ ಸ್ಕ್ರಿಪ್ಟಿಗೆ ನಾವು ಈ ವಿಡಿಯೋನ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಣ ಟೆಕ್ಸ್ಟಿಗೆ, ಓಕೆನಾ? ಸೊ ಇವಾಗ ನಾವು ಏನು ಮಾಡೋಣ, ಗೂಗಲ್ಗೆ ಹೋಗಬೇಕು ಗೈಸ್. ಇವಾಗ ನೀವು ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ಟೈಪ್ನ ಮಾಡ್ಕೋಬೇಕು ರಿವರ್ ಸೈಡ್ ಅಂತ, ಓಕೆನಾ? ನಿಮಗೆ ಇಲ್ಲಿ ಈ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡ್ಬೋದು ಇದರಲ್ಲಿ ಫಸ್ಟ್ ಲೈನಲ್ಲಿ ಆಡಿಯೋ ಆ್ಯಂಡ್ ವಿಡಿಯೋ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ನೀವು ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು, ಓಕೆನಾ? ಆ ಸೆಂಟೆನ್ಸ್ ಮೇಲೆ, ಓಕೆನಾ ಗೈಸ್? ಇದರ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ, ಓಕೆನಾ? ಇಲ್ಲಿ ಟ್ರಾನ್ಸ್ಕ್ರೈಬ್ ನಾವು ಅಂತ ಇದೆ, ಓಕೆನಾ? ಸೊ ನೀವು ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು, ಓಕೆನಾ ಗೈಸ್? ಈಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡ್ರಾಪ್ ಎ ಫೈಲ್ ಟು ಟ್ರಾನ್ಸ್ಕ್ರೈಬ್ ಇಟ್ ಅಂತ ಇದೆಯಲ್ಲ, ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು, ಓಕೆನಾ?
ಅದನ್ನು ಕ್ಲಿಕ್ನ ಮಾಡಿದಾಗ ಇಲ್ಲಿ ಲಾಸ್ಟ್ ಒನ್ ವಿಡಿಯೋ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ ಗೈಸ್, ಈಗ ನಿಮ್ಮದು ಗ್ಯಾಲರಿಯಲ್ಲಿ ಓಪನ್ ಆಗಿದೆ. ಓಕೆನಾ, ನಾವು ಯಾವ ವಿಡಿಯೋ ನಾವು ಟ್ರಾನ್ಸ್ಕ್ರೈಬ್ ಮಾಡಬೇಕು ಅದನ್ನು ಈ ಥರ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ನ ಮಾಡ್ಕೊಂಡಾಗ ಆಟೋಮೆಟಿಕಲಿ ನಿಮಗೆ ಇಲ್ಲಿ ಆ್ಯಡ್ ಆಗುತ್ತೆ. ಓಕೆನಾ ಗೈಸ್, ಇಲ್ಲಿ ನಿಮಗೆ ಐ ಆಮ್ ಎ ಹ್ಯೂಮನ್ ಅಂತ ಇದೆಯಲ್ಲ ಅಲ್ಲಿ ನೀವು ರೈಟ್ ಮಾರ್ಕ್ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ಸ್ಟಾರ್ಟ್ ಟ್ರಾನ್ಸ್ಕ್ರೈಬಿಂಗ್ ಅಂತ ಬರುತ್ತೆ. ಓಕೆನಾ, ನೀವು ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಓಕೆನಾ ಗೈಸ್, ಇದರ ಮೇಲೆ ಕ್ಲಿಕ್ನ ಮಾಡಿದಾಗ ನೋಡಿ ನಿಮಗೆ ಈ ಥರ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ. ಓಕೆನಾ, ಅಪ್ಲೋಡಿಂಗ್ ಫೈಲ್ ಅಂತ ಬಂದಿದೆ. ಗೈಸ್, ಇದು 100 ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಓಕೆನಾ, ಆದಷ್ಟು ನೀವು ಒಂದು 30 ಮಿನಿಟ್ಸ್ ಇದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬೇಗನೆ ಆಗ್ಬಿಡುತ್ತೆ. ಓಕೆನಾ ಗೈಸ್, ಇಲ್ಲಿ 100 ಕಂಪ್ಲೀಟ್ ಆದಮೇಲೆ ನೋಡ್ಬೋದು ರೆಡಿ ಅಂತ ಬಂದಿದೆ. ಓಕೆನಾ, ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಎಲ್ಲ ಟ್ರಾನ್ಸ್ಕ್ರೈಬ್ ಆಗಿದೆ. ಇದನ್ನು ನಾವು ಕನ್ನಡದಲ್ಲಿ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದೆಲ್ಲವನ್ನು ನೀವು ಕಾಪಿನ ಮಾಡ್ಕೊಳ್ಬೇಕು. ಓಕೆನಾ, ಇಲ್ಲಿ ಕಾಪಿ ಅಂತ ಆಪ್ಷನ್ ಇದೆಯಾ, ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಕಾಪಿನ ಮಾಡ್ಕೋಬೇಕು. ಓಕೆನಾ ಗೈಸ್, ಸೊ ಈಗ ಕಾಪಿನ ಮಾಡಿಕೊಂಡು ಬ್ಯಾಕ್ ಪೇಜಿಗೆ ಬಂದು ಇಲ್ಲಿ ನೋಟ್ಸ್ ಅಂತ ಇರುತ್ತಲ್ಲ ಗೈಸ್ ನಿಮ್ಮ ಮೊಬೈಲ್ನಲ್ಲಿ, ಇಲ್ಲಿ ಅದನ್ನು ಓಪನ್ನ ಮಾಡ್ಕೊಳ್ಳಿ. ಎಲ್ಲರ ಮೊಬೈಲಲ್ಲಿ ಇರುತ್ತೆ ನೋಟ್ಸ್ ಆ್ಯಪ್. ಓಕೆನಾ, ಅಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಇಲ್ಲಾಂದರೆ ನಿಮಗೆ ಕೆಲವು ಟೈಮ್ ಡಿಲೀಟ್ ಆಗುತ್ತೆ ಮತ್ತು ನಿಮಗೆ ಅದು ಸಿಗಲ್ಲ ಅದಕ್ಕೆ. ಓಕೆನಾ, ಇದಾದಮೇಲೆ ನಾವು ಏನು ಮಾಡಬೇಕು ಗೊತ್ತಾ, ಇದನ್ನು ಎಗೇನ್ ನೀವು ಕಾಪಿನ ಮಾಡ್ಕೋಬೇಕು. ಇದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕಲ್ಲ ಅದಕ್ಕೆ. ಓಕೆನಾ, ಸೊ ಈಗ ಇದನ್ನು ನಾವು ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ ಗೈಸ್, ಎಲ್ಲನ ಕಾಪಿನ ಮಾಡಿಕೊಂಡು ಇಲ್ಲಿ ನೀವು ಗೂಗಲ್ಗೆ ಹೋಗಿ ಇಂಗ್ಲೀಷ್ ಟು ಕನ್ನಡ ಅಂತ ಟೈಪ್ನ ಮಾಡ್ಕೊಳ್ಳಿ. ಯಾಕೆಂದರೆ ಗೈಸ್ ಅಲ್ಲಿ ನಿಮಗೆ ಈ ಥರ ಒಂದು ಇಲ್ಲಿ ಪೇಜ್ ಬರುತ್ತಲ್ಲ, ಇಲ್ಲಿ ಇದನ್ನು ಪೇಸ್ಟ್ ಮಾಡಿ. ಎಂಟರ್ ಟೆಕ್ಸ್ಟ್ ಅಂತ ಇರುತ್ತೆ, ಅಲ್ಲಿ ಪೇಸ್ಟನ್ನ ಮಾಡಿ. ಇಲ್ಲಿ ಕೆಳಗೆ ನೋಡ್ಬೋದು ಅದು ಕನ್ನಡದಲ್ಲಿ ನಮಗೆ ಟ್ರಾನ್ಸ್ಲೇಷನ್ ಆಗಿ ಕೊಟ್ಟಿದೆ. ಓಕೆನಾ, ಇದನ್ನು ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬೋದು, ಇಲ್ಲಾಂದರೆ ನೀವು ಇದನ್ನು ಕಾಪಿನ ಮಾಡಿಕೊಂಡು ಈಗ ನಾನು ಹೇಳಿದೆಲ್ಲ ನೋಟ್ಸಲ್ಲಿ ಸೇವ್ನ ಮಾಡಿ ಇಟ್ಕೋಬೋದು. ಓಕೆನಾ ಗೈಸ್, ಅಲ್ಲಿ ನಾನು ಈಗ ಇದನ್ನು ಸ್ಕ್ರೀನ್ಶಾಟು ತಗೋತೀನಿ. ಓಕೆನಾ, ಇದು ನಿಮಗೆ ತುಂಬಾ ಈಸಿ ಇದೆ. ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆ ನೆಕ್ಸ್ಟ್ ಅಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ ಗೈಸ್, ಇದನ್ನೆಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದೆಲ್ಲ ಆದಮೇಲೆ ಈಗ ನಾವು ಎಡಿಟಿಂಗಿಗೆ ಇನ್ಶಾಟ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆನಾ, ಸಿಂಪ್ಲಿ ಇನ್ಶಾಟ್ನ ಓಪನ್ ಮಾಡಿಕೊಂಡು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿ ನ್ಯೂ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ, ಇದಾದಮೇಲೆ ಇಲ್ಲಿ ನಾವು ಡೌನ್ಲೋಡ್ ಮಾಡಿ ಇಟ್ಟಿದ್ವಲ್ಲ ವಿಡಿಯೋ, ಸೊ ಅದನ್ನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ ಗೈಸ್, ಇಲ್ಲಿ ವಿಡಿಯೋನ ಸೆಲೆಕ್ಟ್ನ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇವಾಗ ಇಲ್ಲಿ ವಿಡಿಯೋ ಸೆಲೆಕ್ಟ್ ಆಗಿದೆ. ಓಕೆನಾ, ಇಲ್ಲಿ ನಾವು ಈಗ ಕ್ಯಾನ್ವಾಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ರೇಷೋನ ಚೇಂಜ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಇದು ಶಾರ್ಟ್ಸ್ ಇದು ರೇಷೋ ಇದೆಲ್ಲ ಇದನ್ನು ಈ ಥರ ಕ್ಲಿಕ್ನ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಈಗ ನೋಡ್ಬೋದು ಈ ಥರ ಇಲ್ಲಿ ಆ್ಯಡ್ ಆಗಿದೆ. ಓಕೆನಾ ಗೈಸ್, ಈಗ ಇಲ್ಲಿ ಇದರಲ್ಲಿ ಟೆಕ್ಸ್ಟ್ ಇದೆಲ್ಲ ಗೈಸ್, ಇದನ್ನು ಈಗ ನಾವು ಕ್ರಾಪ್ನ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಈ ಥರ ಸ್ಕ್ರೋಲ್ನ ಮಾಡಿದರೆ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇದೆ. ಓಕೆನಾ, ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಈ ಟೆಕ್ಸ್ಟ್ ಹೈಡ್ ಆಗೋ ಥರ ಕ್ರಾಪ್ನ ಮಾಡ್ಕೊಳ್ಳಿ. ಇಲ್ಲಿ 2 ಸೈಡ್ ಕೂಡ ಈ ಥರ ನೋಡಿ, ಈ ಥರ 2 ಫಿಂಗರ್ ಯೂಸ್ ಮಾಡಿಕೊಂಡು ಈ ಥರ ಕ್ರಾಪ್ನ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಗೈಸ್, ಈಗ ಕ್ರಾಪ್ ಆಗಿದೆ. ಈಗ ನಾವು ಬ್ಯಾಕ್ಗ್ರೌಂಡ್ ಎಗೇನ್ ಬ್ಲ್ಯಾಕೇ ಕೊಡೋಣ. ಓಕೆನಾ, ಆಗ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಈ ಥರ ಸ್ಕ್ರೋಲ್ನ ಮಾಡಿದರೆ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇಲ್ಲಿ ಕಾಣಿಸ್ತಿದೆಯಾ ಗೈಸ್, ಇಲ್ಲಿ ಇದೆಲ್ಲ. ಓಕೆನಾ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಬ್ಯಾಕ್ಗ್ರೌಂಡ್ ಮೇಲೆ ಇಲ್ಲಿ ಕಾಣಿಸ್ತಿದೆ ನಿಮಗೆ ಬ್ಲ್ಯಾಕ್ ಕಲರ್, ಸೊ ಅಲ್ಲಿ ಇದನ್ನು ಕ್ಲಿಕ್ನ ಮಾಡ್ಕೊಳ್ಳಿ, ಆಗ ಆ್ಯಡ್ ಆಗಿರುತ್ತೆ. ಅಲ್ಲಿ ಆದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆನಾ, ಈಗ ನಿಮಗೆ ನೋಡ್ಬೋದು ಥರಲ್ಲಿ ಆ್ಯಡ್ ಆಗಿದೆ. ಓಕೆನಾ, ಇದನ್ನು ಬೇಕಾದರೆ ನೀವು ಸ್ವಲ್ಪ ಝೂಮ್ ಮಾಡ್ಕೋಬೋದು. ಓಕೆನಾ ಗೈಸ್, ಇದು ಆಪ್ಷನಲ್ ನಿಮಗೆ. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಅಲ್ಲಿ ಮ್ಯೂಟ್ ಮಾಡ್ಕೋತೀನಿ. ಓಕೆನಾ, ಈಗ ನೋಡ್ಬೋದು ಈ ಥರ ಪ್ಲೇನ ಮಾಡಿದ್ರೆ ನಮಗೆ ಈ ಥರ ಕಾಣಿಸುತ್ತೆ. ಓಕೆನಾ ಗೈಸ್, ನಾವು ಇದಕ್ಕೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಓಕೆನಾ ಗೈಸ್, ಅಲ್ಲಿ ನೀವು ಸೊ ಗೈಸ್ ಈಗ ನಾವು ಇದಕ್ಕೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಟೆಕ್ಸ್ಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ನೀವು. ಓಕೆನಾ ಗೈಸ್, ಇಲ್ಲಿ ನಿಮಗೆ ಇನ್ನೂ ಎಗೇನ್ ಟೆಕ್ಸ್ಟ್ ಅಂತ ಬಂದಿದೆ. ಓಕೆನಾ, ಇಲ್ಲಿ ಒಂದು ಗ್ರೀನಲ್ಲಿ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ಟೈಪ್ನ ಮಾಡ್ಕೋಬೇಕು ಈ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತ. ಓಕೆನಾ, ಇಲ್ಲಿ ನೀವು ಅಟ್ರಾಕ್ಟಿವ್ ಆಗಿ ನೀವು ಟೆಕ್ಸ್ಟ್ನ ಕೊಟ್ಟರೆ ನಿಮ್ಮದು ವಿಡಿಯೋ ಇನ್ನೂ ಬೇಗನೆ ವೈರಲ್ ಆಗುತ್ತೆ, ಜಾಸ್ತಿ ಜನ ನೋಡ್ತಾರೆ ವೀಡಿಯೋಸ್ನ ಏನಿದೆ ಅಂತ. ಓಕೆನಾ, ಇಲ್ಲಿ ನಾನು ಒಂದು ಟೈಟಲ್ನ ಕೊಡ್ತೀನಿ, ನೀವು ಇದೇ ಥರ ಕೊಡ್ಬೋದು, ಇಲ್ಲಾಂದರೆ ವಿಡಿಯೋ ರಿಲೇಟೆಡ್ ಕೂಡ ನೀವು ನೋಡ್ಬೋದು. ಓಕೆನಾ, ಲೈಕ್ ನಿಮಗೆ ಏನು ಮೈಂಡಲ್ಲಿ ಓಡುತ್ತೆ ಅದೇ ಥರ ನೀವು ಇಲ್ಲಿ ಕೊಡ್ಬೋದು. ಓಕೆನಾ ಗೈಸ್, ಇಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ, ಈ ಮೂವಿಯನ್ನು ಧೈರ್ಯ ಇದ್ದವರು ಮಾತ್ರ ನೋಡಿ ಅಂತ. ಓಕೆನಾ, ಹಾಗೆ ಇಲ್ಲಿ ಈ ಒಂದು ಲೈನ್ನ ಈ ಥರ ಬರೆದು ಇಲ್ಲಿ ಈ ಥರ ನೀವು ಪ್ಲೇಸ್ನ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಮಗೆ ಸ್ಪೇಸ್ ಇಲ್ಲ ಫುಲ್ ಲೈನ್ ಆ್ಯಡ್ ಮಾಡೋದಕ್ಕೆ. ಓಕೆನಾ, ಇಲ್ಲಿ ನಾನು ಇನ್ನೊಂದು ಲೈನ್ ಕೂಡ ಬರೆದು ಈ ಥರ ಪ್ಲೇಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ ಗೈಸ್, ನಿಮಗೆ ಈ ಥರ ಪ್ಲೇನ್ ಇದ್ದರೆ ಕೂಡ ಇಡ್ಬೋದು, ಇಲ್ಲಾಂದರೆ ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಕೂಡ ಆ್ಯಡ್ನ ಮಾಡ್ಕೋಬೋದು. ಓಕೆನಾ, ಸೊ ಇದನ್ನು ಈ ಥರ ಈ ಎಡ್ಜ್ ಇದೆಲ್ಲ ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಎಂಡ್ವರೆಗೆ ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಯಾಕಂದರೆ ಗೈಸ್ ನೀವು ಏನೆಲ್ಲ ಟೆಕ್ಸ್ಟ್ ಆ್ಯಡ್ ಮಾಡಿರ್ತೀರಲ್ಲ ಅದನ್ನು ಈ ಥರ ಎಡ್ಜ್ ಮೇಲೆ ಕ್ಲಿಕ್ನ ಮಾಡಿ
ಸೆಟ್ ಮಾಡ್ಕೊಳ್ಳಿ ಓಕೆನಾ. ಇದೆಲ್ಲ ಆದಮೇಲೆ ಇಲ್ಲಿ ಎಡಿಟ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು. ಇದಾದಮೇಲೆ ಇದು ಟೆಕ್ಸ್ಟ್ ಫಾಂಟ್ ಎಲ್ಲ ಚೇಂಜ್ ಮಾಡ್ಕೋಬೋದು ಓಕೆನಾ. ಇಲ್ಲಿ ಎಲ್ಲ ಫಾಂಟ್ ಚೇಂಜಸ್ ಅದೆಲ್ಲ ಇದೆ. ಇದಾದಮೇಲೆ ಗೈಸ್ ಇಲ್ಲಿ ನಿಮಗೆ 3 ಡಾಟ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡ್ರಿ ಇಲ್ಲಿ ಬಿ ಅಂತ ಇದೆಲ್ಲ ಕೆಳಗೆ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ಟೆಕ್ಸ್ಟ್ ನಿಮಗೆ ಬೋಲ್ಡಾಗಿ ತಿಕ್ಕಾಗಿ ಬರುತ್ತೆ ಓಕೆನಾ. ಗೈಸ್ ಇಲ್ಲಿ ಅಗೇನ್ ಎಡಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ನಿಮಗೆ ಕಲರ್ದು ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿದರೆ ನಿಮಗೆ ಇಲ್ಲಿ ಎಲ್ಲೋ ಇಲ್ಲಿ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ ಓಕೆನಾ. ನಿಮಗೆ ಈ ಥರ ಕೂಡ ಮಾಡ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಗೈಸ್. ಪ್ಲೈನ್ ಬೇಕಂದರೆ ಪ್ಲೈನ್ ಇಡ್ಬೋದು. ಈ ಥರ ಕೂಡ ಸೆಟ್ಟಿಂಗ್ ಮಾಡ್ಕೋಬೋದು. ಕೆಳಗೆ ಇನ್ನೊಂದು ಟೆಕ್ಸ್ಟ್ ಕೂಡ ಆ್ಯಡ್ ಮಾಡಿ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಅಂತ ಏನಾದರೂ ಕೊಡ್ಬೋದು ಓಕೆನಾ. ನಾನು ಇಲ್ಲಿ ಟೆಕ್ಸ್ಟ್ ಇದು ಹಾಕಿಲ್ಲ ವೀಡಿಯೋಸು. ಫಸ್ಟ್ ನಾನು ಏನು ಹೇಳಿದೆ ಅದೇ ಥರ ಇದನ್ನು ಕೂಡ ಸೆಟ್ ಮಾಡಿದರೆ ಆಯ್ತು ಓಕೆನಾ. ಗೊತ್ತಾಯ್ತಲ್ಲ ಗೈಸ್. ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಓಕೆನಾ. ಈಗ ನಾವು ಮೇಯ್ನ್ ಬಂದುಬಿಟ್ಟು ವಾಯ್ಸ್ ಓವರ್ ಹೇಗೆ ಮಾಡೋದಂತ. ಸೊ ಗೈಸ್ ಇಲ್ಲಿ PIP ಅಂತ ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಫೋಟೋ ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ನೀವು ಸ್ಕ್ರೀನ್ಶಾಟ್ ತೆಗೆದಿದ್ರಲ್ಲ ಸ್ಟೋರಿದ್ದು, ಸೊ ಅದನ್ನು ಇಲ್ಲಿ ಆ್ಯಡ್ನ ಮಾಡ್ಕೊಳ್ಳಿ. ಯಾಕೆಂದರೆ ಗೈಸ್ ಈ ಥರ ಆ್ಯಡ್ನ ಮಾಡಿಕೊಂಡು ನಿಮಗೆ ಓದಲಿಕ್ಕೆ ಈಸಿ ಆಗೋ ಥರ ಝೂಮ್ನ ಮಾಡಿ ಇದನ್ನು ಈ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈ ಥರ ಸೆಟ್ನ ಮಾಡ್ಕೊಳ್ಳಿ. ಯಾಕಂದರೆ ಡ್ರ್ಯಾಗ್ ಮಾಡಿ ಇದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಗೈಸ್. ಈಗ ನೀವು ಇಲ್ಲಿ ಆಡಿಯೋ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇದನ್ನು ನೀವು ಓದಿ ಹೇಳ್ಬೋದು ಓಕೆನಾ. ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ರೆಕಾರ್ಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಈ ರೆಡ್ ಬಟನ್ ಇದೆಲ್ಲ ಅದನ್ನು ಕ್ಲಿಕ್ನ ಮಾಡಿಕೊಂಡು ನೀವು ಇದನ್ನು ನೋಡಿಕೊಂಡು ವಾಯ್ಸ್ ಓವರ್ ಕೊಡ್ಬೋದು ಓಕೆನಾ. ಸ್ವಲ್ಪ ಚೆನ್ನಾಗಿ ವಾಯ್ಸ್ ಓವರ್ ಕೊಡಿ ಓಕೆನಾ. ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ನಿಮ್ಮದು ವಾಯ್ಸ್. ಇಲ್ಲಿ ಇನ್ಶಾರ್ಟ್ದು ಲೋಗೋ ಕೂಡ ರಿಮೂವ್ ಮಾಡ್ಕೊಳ್ಳಿ. ಈ ಥರ ಲೋಗೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಆ್ಯಡ್ ನೋಡಬೇಕು ಓಕೆ ಗೈಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಓಕೆನಾ. ಖಂಡಿತ ನಾನು ಹೇಳ್ಕೊಡ್ತೀನಿ.